ಜೈಲಿನಲ್ಲಿ ಎರಡನೇ ರಾತ್ರಿ ಕಳೆದ ರೇವಣ್ಣ 12 ಗಂಟೆವರೆಗೂ ಯೋಚನೆಯಲ್ಲೇ ಮಗ್ನ. ಜಾಮೀನು ಅರ್ಜಿ ಭವಿಷ್ಯದ್ದೇ ಚಿಂತೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ರೇವಣ್ಣ ಮನೆ ಕೆಲಸದಾಕೆಗೆ ಬೆದರಿಕೆಗೆ. ಸಂಸದನ ವಿರುದ್ಧ ಕಂಪ್ಲೇಂಟ್ ಕೊಡುವಂತೆ ಧಮಕಿ. ತಡರಾತ್ರಿವರೆಗೂ ಬೆಂಗಳೂರಿನಲ್ಲಿ ಜಿಟಿ ಮಳೆ. ಧರೆಗುರುಳಿದ 70ಕ್ಕೂ ಹೆಚ್ಚು ಮರಗಳು. ಮೇ 15ರವರೆಗೆ ಯೆಲ್ಲೋ ಅಲರ್ಟ್. ಏರ್ಪೋರ್ಟ್ ರನ್ವೇಗೂ ನುಗ್ಗಿತು ಮಳೆ ನೀರು. 18ಕ್ಕೂ ಅಧಿಕ ವಿಮಾನಗಳ ಮಾರ್ಗ ಬದಲು. ಸೋರುತ್ತಿಹುದು ಐಷಾರಾಮಿ ಟರ್ಮಿನಲ್. ಮನೆಗಳಿಗೆ ನುಗ್ಗಿದ ಅಪಾರ್ಟ್ಮೆಂಟ್ನ ಕೊಳಚೆ ನೀರು. ಚಾಮರಾಜಪೇಟೆ ನಿವಾಸಿಗಳ ಆಕ್ರೋಶ. ಮಹಿಳೆಯರು ಮಕ್ಕಳಿಂದ ಪ್ರತಿಭಟನೆ. ಹಿಂದೂಗಳ ಸಂಖ್ಯೆ ಇಳಿಕೆ, ಅಲ್ಪಸಂಖ್ಯಾತರ ಪ್ರಮಾಣ ಏರಿಕೆ. ಮುಸ್ಲಿಂ ಮೀಸಲಾತಿ ವಿರುದ್ಧ ವಿವಾದದ ಬೆನ್ನಲ್ಲೇ ಮತ್ತೊಂದು ಕಿಡಿ. ಇದು ಯಾರ ವರದಿ ಕೇಳಿ ಎಂದರು ಪ್ರಿಯಾಂಕಾ. ಇಂದಿನಿಂದ ಚಾರ್ಧಾಮ್ ಯಾತ್ರೆ. ಕೇದಾರ, ಗಂಗೋತ್ರಿ, ಯಮುನೋತ್ರಿ ದರ್ಶನಕ್ಕೆ ಅವಕಾಶ. ಮೊದಲ ದಿನವೇ ಸಹಸ್ರಾರು ಭಕ್ತರಿಂದ ಭೇಟಿ.